ನಮಸ್ಕಾರ ಸ್ನೇಹಿತರೆ, ಮೊನ್ನೆ 50 ಕ್ವಶನ್ ಕೆ ಎ ನಡೆಸಿದಂಥ ಫ್ರೀ ಕೋಚಿಂಗ್ UPSC KSಗೆ ನಡೆಸಿದಂಥ ಫ್ರೀ ಕೋಚಿಂಗ್ ಕ್ವಶನ್ ಪೇಪರ್ನ 50 ಅಂಕಗಳನ್ನ 50 ಕ್ವಶನ್ನ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಒಂದು ಉಳಿದಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ನೋಡ್ಬೋದು ನೀವು 51ನೇ ಕ್ವಶನ್ನು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಣಿಗಾರಿಕೆ ಮಾಡಲಾಗುವ 3 ಪ್ರಮುಖ ಖನಿಜಗಳು ಯಾವುವು ಅಂತ ಕೊಟ್ಟಿದ್ದಾನೆ. ನೋಡ್ಬೋದು, ಒಂದನೇದು ಕಬ್ಬಿಣದ ಅದಿರು, ಕಲ್ಲಿದ್ದಲು, ಮ್ಯಾಂಗನೀಸು. ಎರಡನೇದು ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಮತ್ತು ಚಿನ್ನ. ಮೂರನೇದು ಬಾಕ್ಸೈಟ್, ತಾಮ್ರ, ಚಿನ್ನ. ನಾಲ್ಕನೇದು ಮ್ಯಾಂಗನೀಸ್, ಮೈಕಾ, ಚಿನ್ನ. ನೋಡ್ಕೊಬೋದು ನೀವು ಇಲ್ಲಿ ನಮ್ಮದ್ರಲ್ಲಿ ಕಲ್ಲಿದ್ದಲು ಐತೆ, ಕಲ್ಲಿದ್ದು ನಮ್ಮದ್ರಲ್ಲಿ ಉತ್ಪಾದನೆ ಮಾಡೋದಿಲ್ಲ, ಅದನ್ನು ತೆಗೆದು ಬಿಡಬೇಕು. ಒಂದನೇದು ಆಯಿತು. ಮತ್ತು ಮೈಕಾನು ನಮ್ಮದ್ರಲ್ಲಿ ಉತ್ಪಾದನೆ ಮಾಡೋದಿಲ್ಲ. ನಮ್ಮ ಕಡೆ ಯಾವನ್ನ ಮಾಡ್ತಾರೆ ಅಂದರೆ ಬಾಕ್ಸೈಡ್ ಅಂತೂ ಮಾಡೋದಿಲ್ಲ. ನೋಡ್ಬೋದು ನೀವು ಕಬ್ಬಿಣದಿರನ್ನ, ಮ್ಯಾಂಗನೀಸನ್ನು ಮತ್ತು ಚಿನ್ನವನ್ನು ಮಾಡ್ತಾರೆ. ಕಬ್ಬಿಣದಿರು, ಚಿನ್ನದಲ್ಲಿ ಅತಿ ಹೆಚ್ಚು ನಮ್ಮದ್ರಲ್ಲೇ ಉತ್ಪಾದನೆ ಆಗುತ್ತೆ. ಇಲ್ಲಾಂದರೆ ಒಂದು KGF ಮತ್ತು ಇನ್ನೊಂದು ರಾಯಚೂರಿನ ಹಟ್ಟಿಯಲ್ಲಿ. ಎರಡು ಕಡೆ ಚಿನ್ನ ಉತ್ಪಾದನೆ ಆಗೋದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇನ್ನು ಬಾಸೆಲ್ 4 ಕೆಳಗಿನ ಯಾವ ವಲಯಗಳಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಒಂದನೇದು ಬ್ಯಾಂಕಿಂಗ್ ವಲಯ, ಎರಡನೇದು ಕೃಷಿ ವಲಯ, ಮೂರನೇದು ಕೈಗಾರಿಕಾ ವಲಯ, ನಾಲ್ಕನೇದು ರಫ್ತು ವಲಯ ಅಂತೇಳಿ ಕೊಟ್ಟಿದ್ದಾರೆ. ಈ ಬಾಸೆಲ್ 4 ಅಂದರೆ ಏನಂದರೆ, ಇದು ಒಂದು ಬಾಸೆಲ್ ಅನ್ನೋದು ಒಂದು ಸ್ವಿಟ್ಜರ್ಲ್ಯಾಂಡ್ನ ಒಂದು ನಗರದ, ಇದು ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಸಿಟಿ ಹೆಸರು. ಬಾಸೆಲ್ 1 ಯಾವಾಗ ಬರುತ್ತೆ ಅಂತಂದರೆ, ಬಾಸೆಲ್ 1 ಇದು ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿದೆ. ಈ ಬಾಸೆಲ್ 1 ಅಂದರೆ 1988ರಲ್ಲಿ ಬಾಸೆಲ್ 1 ಬರುತ್ತೆ. ಹಾಗೆ 2004ರಲ್ಲಿ ಬಾಸೆಲ್ 2 ತರ್ತಾರೆ. ಮತ್ತು 2010ರಲ್ಲಿ ಬಾಸೆಲ್ 3 ಬರುತ್ತೆ. ಇದು ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿದಂಥ, ಆದ್ದರಿಂದ ಬಾಸೆಲ್ 4 ಅನ್ನೋದು ಬ್ಯಾಂಕಿಂಗ್ಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದೆ. ಇನ್ನು ಕೆಳಗಿನಗಳಲ್ಲಿ ಯಾವುದು ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಒಂದನೇದು ಮಿಷನ್ ಇಂದ್ರಧನುಷ್, ಎರಡನೇದು ರಾಷ್ಟ್ರೀಯ ಬಾಲ್ಯ ಸ್ವಾಸ್ಥ್ಯ ಕಾರ್ಯಕ್ರಮ, ಮೂರನೇದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ, ನಾಲ್ಕನೇದು ತಿಥಿ ಭೋಜನ. ನೋಡ್ಬೋದು ನೀವು, ಮಿಷನ್ ಇಂದ್ರಧನುಷ್ ಎದಕ್ಕೆ ಸಂಬಂಧಿಸಿಪಟ್ಟದ್ದು ಅಂದರೆ 2014ರಲ್ಲಿ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಿದ್ದು. ಇದು 2014ರಲ್ಲಿ ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದ್ದು. ಮತ್ತು ಬಾಲ್ಯ ಸುರಕ್ಷಾ ಸ್ವಾಸ್ಥ್ಯ ಯೋಜನೆ ಇದು ಎದಕ್ಕೆ ಸಂಬಂಧಪಟ್ಟದ್ದು ಅಂದರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಈ ಯೋಜನೆ. 18 ವರ್ಷ ಒಳಗಿನ ಮಕ್ಕಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡೋದಕ್ಕೆ ಈ ಯೋಜನೆ, ಈ ಕಾರ್ಯಕ್ರಮ ಸಂಬಂಧಪಟ್ಟೈತಿ. ಮತ್ತು ಇದು ಮೂರನೇದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ. ಇದಕ್ಕೆ ಸಂಬಂಧಪಟ್ಟದಂದ್ರೆ ಗರ್ಭಿಣಿಯರಿಗೆ ಉಚಿತ ಡೆಲಿವರಿ ಮತ್ತು ಉಚಿತ ಹೆಲ್ತ್ ಕೇರ್ ಸೌಲಭ್ಯವನ್ನು ಕೊಡೋದಕ್ಕೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಸಂಬಂಧಿಸಿದೆ. ಇನ್ನು ತಿಥಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ PM ಪೋಷಣ ಚಿಕ್ಕ ಮಕ್ಕಳಿಗೆ ಊಟ ನೀಡಲು ಸಂಬಂಧಿಸಿದ್ರಿಂದ, ಆದ್ದರಿಂದ ಇದು ಆರೋಗ್ಯಕ್ಕೆ ಸಂಬಂಧಿಸಿಲ್ಲ. ಮಧ್ಯಾಹ್ನದ ಭೋಜನ ಕಾರ್ಯಕ್ರಮವಾಗಿರೋದ್ರಿಂದ, ಇದು ಬಿಸಿ ಊಟದ ಯೋಜನೆ ಆಗಿರೋದ್ರಿಂದ ಇದು ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು 54ನೇದು, ಕೆಳಗಿನ ಯಾವ 2 ರಾಜ್ಯಗಳ ಗಡಿಯನ್ನು ಅಧ್ಯಯನ ಮಾಡಲು ಮಹಾಜನ್ ಸಮಿತಿಯನ್ನು ನೇಮಿಸಲಾಯಿತು ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, 54ನೇದು ಒಂದನೇದು ಮಹಾರಾಷ್ಟ್ರ ಮತ್ತು ಗೋವಾ, ಎರಡನೇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಮೂರನೇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ನಾಲ್ಕನೇದು ಕರ್ನಾಟಕ ಮತ್ತು ಗೋವಾ. ಇಷ್ಟು ಕೊಟ್ಟಿದ್ದಾನೆ. ಮಹಾಜನ್ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಯೋಜನೆಯನ್ನು ಅಧ್ಯಯನ ಮಾಡಲು ನೇಮಕವಾದಂಥ ಸಮಿತಿ. ರಾಷ್ಟ್ರ ಸ್ಥಾಪನೆ ಆಗುತ್ತೆ ಅಂದರೆ 1966ರಲ್ಲಿ. ಏನು ಹೇಳುತ್ತಂದರೆ, ಇದು ನಿಪ್ಪಾಣಿ, ಚಿಕ್ಕೋಡಿ ಮತ್ತು ಕೆಲವೊಂದು ಸಂಕೇಶ್ವರ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು. ಮತ್ತು ಸೋಲಾಪುರ, ಸಾಂಗ್ಲಿ, ಜತ್ತು ಇವು ಕರ್ನಾಟಕಕ್ಕೆ ಸೇರಬೇಕು ಅಂತೇಳಿ ಹೇಳ್ತಾರೆ. ಎಷ್ಟು ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಆಪ್ಷನ್ 55ನೇ ಕ್ವಶನು, ಆಪರೇಷನ್ ಬ್ಲ್ಯಾಕ್ ಥಂಡರನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, AK ಗುಜ್ರಾಲ್ ಅವರ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಆಪರೇಷನ್ ಥಂಡರ್ ಬ್ಲ್ಯಾಕ್ ಎದಕ್ಕೆ ಸಂಬಂಧಪಟ್ಟಿದ್ದೀವಿ ಅಂದರೆ 1986-88ರಲ್ಲಿ ಸ್ವರ್ಣ ಮಂದಿರದಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆ ಆಗಿದೆ. ಇದನ್ನು ಯಾರು ನಡೆಸ್ತಾರೆ ಅಂದರೆ ರಾಜೀವ್ ಗಾಂಧಿ ಅವರು ನಡೆಸ್ತಾರೆ. ಮತ್ತು ಇನ್ನು ಇಂದಿರಾ ಗಾಂಧಿ ಅವರು ಯಾರು ನಡೆಸ್ತಾರೆ ಅಂದರೆ ಆಪರೇಷನ್ ಬ್ಲೂ ಸ್ಟಾರನ್ನು 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರನ್ನು ನಡೆಸ್ತಾರೆ.
ಅದರಿಂದ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ರಾಜೀವ್ ಗಾಂಧಿ ಅವರಿಗೆ ಆಪ್ಷನ್ ಥಂಡರ್ ಬ್ಲಾಕ್ ಸಂಬಂಧಿಸಿದೆ. ಇನ್ನು ಪಶ್ಚಿಮ ಘಟ್ಟವು ಯಾವ ಮಾದರಿ ಇಳಿಜಾರನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಒಂದನೇದು ಪಿಡ್ಮಾಂಟು, ಎರಡನೇದು ಎಸ್ಕಾರ್ಪ್ಮೆಂಟು, ಮೂರನೇದು ಅಪ್ಲಿಪ್ಮೆಂಟು ಮತ್ತು ನಾಲ್ಕನೇದು ಪೆನಿ ಪ್ಲೇನ್ ಸ್ಲೋಪ್ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನಮ್ಮ ಪಶ್ಚಿಮ ಘಟ್ಟಗಳು ಸಮುದ್ರ ಪ್ರದೇಶದಲ್ಲಿ ಆದಷ್ಟು ಇಳಿಜಾರು ಮುಳುಗಿ ಹೋದಂತಹ ಪ್ರದೇಶಗಳಾಗಿವೆ. ಅದರಿಂದ ಇದೇನಿರುತ್ತಲ್ಲ ಇದಕ್ಕೆ ನಾವು ಯಾವುದಂತ ಕರಿತೀವಿ ಅಂದರೆ ಎಸ್ಕಾರ್ಪ್ಮೆಂಟ್ ಅಂತೇಳಿ. ಎಸ್ಕಾರ್ಪ್ಮೆಂಟ್ ಅಂತೇಳಿ ಕರಿತೀವಿ. ಎಸ್ಕಾರ್ಪ್ಮೆಂಟು ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 57ನೇ ಕ್ವಶನ್ನು, ಭಾರತದ ಪರ್ಯಾಯ ದ್ವೀಪದಲ್ಲಿ ಅತಿ ಹೆಚ್ಚು ಮಳೆಯು ಇಲ್ಲಿ ದಾಖಲಾಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಆಪ್ಷನ್ ನೋಡೋಣ. ಒಂದನೇದು ಕೊಂಕಣ ತೀರ, ಮಲಬಾರ್ ತೀರ ಮತ್ತು ಕರ್ನಾಟಕದ ಒಳನಾಡು ಪ್ರದೇಶಗಳು. ಎರಡನೇದು ಕೊಂಕಣ ತೀರ, ಮೂರನೇದು ಕೊಂಕಣ ತೀರ ಮತ್ತು ಮಲಬಾರ್ ತೀರ, ನಾಲ್ಕನೇದು ಕರ್ನಾಟಕದ ಒಳನಾಡು ಪ್ರದೇಶಗಳು, ತೆಲಂಗಾಣ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲು ತೀರ ಪ್ರದೇಶ ಪಶ್ಚಿಮ ಘಟ್ಟಗಳಿಗೆ, ನಮ್ಮ ಭಾರತದ ಪಶ್ಚಿಮ ಘಟ್ಟಗಳಿಗೆ ಅತಿ ಹೆಚ್ಚು ಮಳೆಗಳನ್ನು ಪಡ್ಕೊಳ್ತವೆ. ಆದ್ದರಿಂದ ಇಲ್ಲಿ ಎಲ್ಲಿ ಆಗುತ್ತೆ ಅಂತಂದರೆ ಒಳನಾಡುಗಳು ಅಂತಂದರೆ ಒಳನಾಡುಗಳು ಬರೋದಿಲ್ಲ. ಅದರಿಂದ ಆಪ್ಷನ್ನ ತೆಗೆದುಬಿಡಿ. ಎರಡು ಆಪ್ಷನ್ ಔಟ್ ಆಯಿತು. ಮತ್ತಿನ್ನು ಕೊಂಕಣ ತೀರ, ಮಲಬಾರ್ ತೀರ ಅಂತ ಕೊಟ್ಟಿದ್ದಾರೆ. ಕೊಂಕಣ ತೀರ ಅಂದರೆ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ. ಮಲಬಾರ್ ತೀರ ಅಂದರೆ ಇದು ಕೇರಳಕ್ಕೆ ಸಂಬಂಧಪಟ್ಟಿದೆ. ಅದರಿಂದ ಕೊಂಕಣ ತೀರ ಮತ್ತು ಮಲಬಾರ್ ತೀರ ಎರಡರಲ್ಲೇ ಆಗೋದ್ರಿಂದ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. 58ನೇದು, ಸ್ಮಾರ್ಟ್ ಸಿಟಿ ಮಿಷನ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಎ, ಈ ಮಿಷನ್ 200 ನಗರಗಳನ್ನು ಒಳಗೊಂಡಿದೆ. ಬಿ, ಇದರ ಅವಧಿಯು 5 ವರ್ಷಗಳಾಗಿತ್ತು. ಸಿ, ಈ ಮಿಷನ್ಗೆ ಹಣಕಾಸು ನೆರವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ 50-50 ಅನುಪಾತದಲ್ಲಿ ನೀಡುತ್ತವೆ. ಡಿ, ಕೇಂದ್ರಾಡಳಿತ ಪ್ರದೇಶಗಳನ್ನು ಈ ಮಿಷನ್ನಿಂದ ಸಂಪೂರ್ಣವಾಗಿ ಕೈಬಿಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನನ್ನು ನೋಡ್ಬೋದು. ಯಾವುದಂದರೆ ಈ ಮಿಷನ್ಗೆ ಕೇವಲ 100 ನಗರಗಳು ಮಾತ್ರ ಆಯ್ಕೆಯಾಗಿರ್ತವೆ, 200 ಅಲ್ಲ, 100 ನಗರಗಳಾಗಿರೋದ್ರಿಂದ ಈ ಕ್ವಶನ್ ಇದು ಬರೋದಿಲ್ಲ. ಮತ್ತು ಇನ್ನೊಂದು ಯಾವುದಂದರೆ ಇದು 5 ವರ್ಷಗಳ ಅವಧಿಗೆ ಆಗಿತ್ತು, ಬಟ್ಟು 5 ವರ್ಷಗಳಿಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮತ್ತು ಈ ಮಿಷನ್ ಹಣಕಾಸಿನ 50-50 ಸೇಮ್ ಇದು ಕರೆಕ್ಟಾಗಿದೆ ಮತ್ತು ಇದು ಕರೆಕ್ಟಾಗಿದೆ. ಕೇಂದ್ರಾಡಳಿತ ಪ್ರದೇಶಗಳು ಈ ಮಿಷನ್ಗೆ ಸಂಪೂರ್ಣವಾಗಿ ಕೈಬಿಡಲಾಗಿದೆ. ಇದು ತಪ್ಪು. ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳನ್ನ ಸೇರಿಕೊಂಡು ಈ ಮಿಷನ್ ಸ್ಟಾರ್ಟ್ ಮಾಡಲಾಗಿತ್ತು. ನೋಡ್ಬೋದು ನೀವು, ಡೆಲ್ಲಿ ಮತ್ತು ಚಂಡೀಗಢ ಇವು ಸಹ ಇದರಲ್ಲಿ ಬರೋದರಿಂದ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೈಬಿಡಲಾಗಿದೆ. ಈ ಆಪ್ಷನ್ ತಪ್ಪಾಗುತ್ತೆ. ಅದರಿಂದ ಬಿ, ಸಿ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಬಿ, ಸಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಇದರಲ್ಲಿ ಕರೆಕ್ಟ್ ಆಗುವಂಥದ್ದು. 59ನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, 20 ಅಂಶಗಳ ಕಾರ್ಯಕ್ರಮ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1975 ಅದರಿಂದ ಕರೆಕ್ಟ್ ಐತೆ. IRDP ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಇದು ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 76ರಲ್ಲ, 1978 79ರಲ್ಲಿ ಸ್ಥಾಪನೆ ಆಗುತ್ತೆ. ಮತ್ತು ಇನ್ನೊಂದು ಟ್ರೈಸಮ್ ಟ್ರೈನಿಂಗ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟು ಇದು 1980 1979ನಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇನ್ನು ಜವಾಹರ್ ರೋಜ್ಗಾರ್ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1989ನಲ್ಲಿ ಸ್ಥಾಪನೆ ಆಗುತ್ತೆ. ಆದ್ದರಿಂದ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಎ ಮಾತ್ರ. ಅದರಿಂದ ಎ ಮಾತ್ರ ಅಂತ ಯಾವುದೂ ಕೊಟ್ಟಿಲ್ಲ ಇದರಲ್ಲಿ. ಇದು ನಮಗೆ ಗ್ರೇಸ್ ಸಿಗುವ ಅಂಶ ಇದೆ, ಬಟ್ ನೋಡೋಣ ಯಾವುದು ಸಿಗುತ್ತೋ, ಯಾವ್ದು ಕನ್ಫರ್ಮ್ ಆಗುತ್ತೋ, ಫೈನಲ್ ಕೀ ಆನ್ಸರ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ. ಇನ್ನು 60ನೇ ಕ್ವಶನ್ನು, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಮತ್ತು ಅದರ ಸ್ಥಾಪನೆಯಾದ ವರ್ಷಗಳು ಯಾವ್ಯಾವು ಅಂತೇಳಿ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಆರಂಭವಾದ ವರ್ಷಗಳನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ ಅವನ್ನ. ಮೊದಲೇದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಯಾವಾಗ ಸ್ಥಾಪನೆ ಆಗುತ್ತೆ ಅಂತಂದರೆ 27 ಡಿಸೆಂಬರ್ 1945 ಇದು ಕರೆಕ್ಟ್ ಆಗಿದೆ. ಮತ್ತು ಮಿಗಾ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ 1988ರಲ್ಲಿ ಇದು ಸಹ ಸ್ಥಾಪನೆ ಆಗುತ್ತೆ. ಮತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಬ್ರಿಕ್ಸ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್ ಅಂತ ಕರಿತೀವಿ. ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 2012 ಅಂತ ಕೊಟ್ಟಿದ್ದಾರೆ, ತಪ್ಪು. 2014-15ರಲ್ಲಿ ಸ್ಥಾಪನೆ ಆಗುತ್ತೆ. ಇದು 2014-15ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB 2020ರಲ್ಲಿ ಅಂತ ಕೊಟ್ಟಿದ್ದಾರೆ. ಇದು 2020ರಲ್ಲಾಗಲ್ಲ, 2015-16ರಲ್ಲಿ ಇದು 2015-16ರಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಆಪ್ಷನ್ AB ಕರೆಕ್ಟ್ ಆಗುತ್ತೆ. ಆಪ್ಷನ್ AB ಕರೆಕ್ಟ್ ಆಗುತ್ತೆ. ಇವೆರಡು ಬರೋದಿಲ್ಲ. ಅದರಿಂದ ಯಾವ ಕರೆಕ್ಟ್ ಇದೆ, ಮೇಲಿನ ಕೇವಲ 2 ಮಾತ್ರ ಅಂಥೇಳಿ
ಕೊಟ್ಟಿದ್ದಾರೆ, ಇದು ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೊಟ್ಟಿದ್ದಾರೆ. 61ನೇದು, ಒಟ್ಟು ದೇಶೀಯೋತ್ಪನ್ನವು GDP ಒಂದು ದೇಶದಲ್ಲಿ ಒಂದು ಹಣಕಾಸಿನ ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕುಗಳ ಹಣದ ಮೌಲ್ಯವಾಗಿದೆ. 2ನೇದು, ಒಟ್ಟು ರಾಷ್ಟ್ರೀಯ ಉತ್ಪನ್ನವು GNPಯು ಒಂದು ಹಣಕಾಸು ವರ್ಷದಲ್ಲಿ ಒಂದು ದೇಶದ ನಿವಾಸಿಗಳಿಂದ ತಯಾರಿಸಲ್ಪಟ್ಟ ಅಂತಿಮ ಸರಕುಗಳ ಹಣದ ಮೌಲ್ಯವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇದ್ರ ನೋಡ್ಕೋಬೋದು ನೀವು, ಇಲ್ಲಿ ಓನ್ಲಿ ಗೂಡ್ಸ್ ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ. GDP ಅಂದರೆ ಗೂಡ್ಸ್ ಪ್ಲಸ್ ಸರ್ವಿಸಸ್, ಸೇವೆಗಳನ್ನು ಸಹ ಒಳಗೊಂಡಿರೋದ್ರಿಂದ ಇದು ಎರಡು ಆಪ್ಷನ್ನು ಆಲ್ಮೋಸ್ಟ್ ಆಲು ಸೇವೆಗಳನ್ನ ಸೇರಿ ಇರ್ತದೆ. ಆದ್ದರಿಂದ ನೋಡ್ಬೋದು ನೀವು, ಇದು ಸರ್ವಿಸ್ ಇದರಲ್ಲೂ ಕೊಟ್ಟಿಲ್ಲ ಮತ್ತು ಇದರಲ್ಲೂ ಸಹ ಸೇವೆಗಳು ಸರ್ವಿಸನ್ನು ಕೊಟ್ಟಿಲ್ಲ. ಆದ್ದರಿಂದ A ಮತ್ತು B ಎರಡೂ ಅಲ್ಲ ಅಂತೇಳಿ ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 62ನೇ ಕ್ವಶನ್ನು ಏನು ಕೊಟ್ಟಿದ್ದಾನೆ ಅಂದರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಹೇಳಿಕೆ 1, ಗ್ರಾಹಕರ ಬೆಲೆ ಸೂಚ್ಯಂಕವನ್ನು ಹಣದುಬ್ಬರದ ಮಾಪಕ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಹಣದುಬ್ಬರದ ಮಾಪಕ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಹೇಳಿಕೆ 2 ಏನು ಕೊಟ್ಟಿದ್ದಾನೆ ಅಂದರೆ, ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ನಿರ್ಧರಿಸಲು ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಳಸಲಾಗುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯಾವ ರೀತಿ ಮಾಪನ ಮಾಡ್ತಾರೆ ಅಂತಂದರೆ, ಇದು ಗ್ರಾಹಕ ಬೆಲೆ ಹಣದುಬ್ಬರ ಮಾಪಕ ಮಾಡಲಿಕ್ಕೆ ಗ್ರಾಹಕ ಬೆಲೆ ಸೂಚ್ಯಂಕ ವ್ಯಾಪಕವಾಗಿ ಪರಿಗಣಿಸಲಾಗ್ತದೆ, ಇದು ಕರೆಕ್ಟ್ ಇದೆ. ಮತ್ತು ಸರ್ಕಾರ DAನ ಜಾಸ್ತಿ ಮಾಡಬೇಕು, DAನ ಡಿಸಿಷನ್ ಮಾಡಬೇಕು ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಬಳಸುತ್ತಾರೆ. ಆದ್ದರಿಂದ ಹೇಳಿಕೆ ಏನಿದಾವಲ್ಲ ಅದು ಎರಡೂ ಕರೆಕ್ಟಾಗಿದ್ದಾವೆ. ಅದರಿಂದ ಆಪ್ಷನ್ ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಹೇಳಿಕೆ 1ಕ್ಕೆ ಸಂಬಂಧಿಸಿದೆ, ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು 63ನೇ ಕ್ವಶನ್ನು, ರಾಷ್ಟ್ರೀಯ ಶಿಕ್ಷಣ ನೀತಿ 1968ರ ಲಕ್ಷಣಗಳನ್ನು ಕುರಿತಾದ ಸರಿಯಾದ ಹೇಳಿಕೆಗಳನ್ನು ಆರಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, 63ರಲ್ಲಿ A, 14 ವರ್ಷದೊಳಗಿನ ವಯೋಮಾನದ ಎಲ್ಲ ಮಕ್ಕಳು ಕಡ್ಡಾಯ ಶಿಕ್ಷಣ ಪಡೆಯುವುದು. 2ನೇದು, ಶಿಕ್ಷಣ ಗುಣಮಟ್ಟದ ಉನ್ನತೀಕರಣ. 3ನೇದು, ವ್ಯವಸಾಯ ಮತ್ತು ಕೈಗಾರಿಕೆಗಳ ಅಗತ್ಯಗಳನ್ನು ಪೂರೈಸಲು ಶಿಕ್ಷಣವನ್ನು ಆಧುನೀಕರಿಸುವುದು ಅಂತೇಳಿ ಕೊಟ್ಟಿದ್ದಾನೆ. ಈ ಕೆಳಗಿನ ಮೇಲೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೊಟ್ಟಿದ್ದಾನೆ. ಇದರಲ್ಲಿ ನೋಡ್ಕೋಬೋದು ನೀವು, ಇದು 1968ರಲ್ಲಿ ಕೊಠಾರಿಯ ಆಯೋಗದ ಅನುಷ್ಠಾನದ ಮೇಲೆಗೆ 1964-66ರಲ್ಲಿ ಕೊಠಾರಿಯ ಆಯೋಗ ಶಿಫಾರಸಿನ ಮೇಲೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇದರಲ್ಲಿ ತರಲಾಗುತ್ತೆ. 14 ವರ್ಷದ ಮಕ್ಕಳಿಗೆ ವಯೋಮಾನದ ಎಲ್ಲ ಮಕ್ಕಳು ಕಡ್ಡಾಯ ಶಿಕ್ಷಣ ಪಡೆಯುವುದು, ಇದರ ಒಂದನೇದು ಕರೆಕ್ಟ್ ಆಗಿದೆ. ಮತ್ತು ಶಿಕ್ಷಣ ಗುಣಮಟ್ಟವನ್ನು ಇನ್ಕ್ರೀಸ್ ಮಾಡುವುದು, ಇದು ಸಹ ಸರಿಯಾಗಿದೆ. ಮತ್ತು ವ್ಯವಸಾಯ ಮತ್ತು ಕೈಗಾರಿಕೆಗಳ ಅಗತ್ಯವನ್ನು ಪೂರೈಸಲು ಶಿಕ್ಷಣವನ್ನು ಆಧುನೀಕರಿಸುವುದು, ಇದು ಸಹ ಸರಿಯಾಗಿದೆ. ಆದ್ದರಿಂದ ABC ಹೇಳಿಕೆಗಳು ಸರಿಯಾಗಿವೆ. ಇನ್ನು ಕಾಲ್ಗುರ್ಲಿ 64ನೇ ಕ್ವಶನು, ಕಾಲ್ಗುರ್ಲಿ ಮತ್ತು ಕೂಲ್ಗಾರ್ಡಿ ಚಿನ್ನದ ಗಣಿ ಪ್ರದೇಶಗಳು ಕಂಡುಬರುವ ದೇಶ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ. ಕಾಲ್ಗುರ್ಲಿ ಮತ್ತು ಕೂಲ್ಗಾರ್ಡಿ ಚಿನ್ನದ ಗಣಿಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗಕ್ಕೆ ಇವು ಕಂಡುಬರುತ್ತವೆ. ಆಸ್ಟ್ರೇಲಿಯಾದ ಮರುಭೂಮಿಯ ಪಶ್ಚಿಮ ಭಾಗಕ್ಕೆ ಇವು ಕಂಡುಬರುವುದರಿಂದ ಎರಡು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥದ್ದು. 65ನೇ ಕ್ವಶನು, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತೇಳಿ ಕೊಟ್ಟಿದ್ದಾರೆ. ಹೇಳಿಕೆ 1, ಕರೆನ್ಸಿ ಅಪಮೌಲ್ಯೀಕರಣವನ್ನು ಪಾವತಿಸಲಿಕ್ಕಿನ ಕೊರತೆಯನ್ನು ಕಡಿಮೆ ಮಾಡುತ್ತದೆ. ಹೇಳಿಕೆ 2, ಕರೆನ್ಸಿ ಅಪಮೌಲ್ಯೀಕರಣವು ಆಮದುಗಳನ್ನು ದುಬಾರಿಯಾಗಿ ಮತ್ತು ರಫ್ತುಗಳನ್ನು ಆಕರ್ಷಕವಾಗಿ ಮಾಡುತ್ತದೆ. ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇಳಿ ಪರಿಗಣಿಸಿ ಅಂತೇಳಿ ಹೇಳಿದ್ದಾರೆ. ನೋಡ್ಬೋದು ನೀವು, ಹಣದ ಕರೆನ್ಸಿ ಅಪಮೌಲ್ಯೀಕರಣ ಮಾಡಬೇಕಾದ್ರೆ ಪಾವತಿಸಲಿಕ್ಕಿನ ಕೊರತೆ, ಎಕ್ಸ್ಪೋರ್ಟನ್ನು ಮತ್ತು ಪೇಮೆಂಟ್ ಮಾಡುವುದನ್ನು ಇದು ಕಡಿಮೆ ಮಾಡ್ತದೆ. ಹೌದು, ಸರಿಯಾಗಿದೆ. ಮತ್ತು ಕರೆನ್ಸಿ ಅಪಮೌಲ್ಯೀಕರಣವು ಆಮದುಗಳನ್ನು ದುಬಾರಿಯಾಗಿ ಮತ್ತು ರಫ್ತುಗಳನ್ನು ಆಕರ್ಷಿಸುತ್ತದೆ. ನಾವು ಹೊರ ದೇಶದಿಂದ ತರಿಸುವುದು ಕಡಿಮೆ ಆಗುತ್ತೆ, ನಮ್ಮ ದೇಶದಿಂದ ಜಾಸ್ತಿ ರಫ್ತು ಮಾಡೋದನ್ನು ಜಾಸ್ತಿ ಮಾಡುತ್ತೆ. ಆದ್ದರಿಂದ ಇದು ಸಹ ಕರೆಕ್ಟ್ ಆಗಿದೆ. ಆದ್ದರಿಂದ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆಯನ್ನು ವಿವರಿಸುತ್ತದೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು 66ನೇ ಕ್ವಶನ್ನು, ಕರ್ನಾಟಕದಲ್ಲಿನ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳನ್ನು
ಹೀಗೆ ಮರುನಾಮಕರಣ ಮಾಡಲಾಗಿದೆ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು. 1ನೇದು ಪುಸ್ತಕ ಕೇಂದ್ರ, 2ನೇದು ಅರಿವು ಕೇಂದ್ರ, 3ನೇದು ವಿದ್ಯಾರ್ಥಿ ಕೇಂದ್ರ, 4ನೇದು ನಿರಂತರ ಕೇಂದ್ರ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಅರಿವು ಕೇಂದ್ರ ಅಂತೇಳಿ ಕರಿತೀವಿ. ಆಪ್ಷನ್ 2 ಕರೆಕ್ಟ್ ಆಗಿದೆ, ಅರಿವು ಕೇಂದ್ರ. 67ನೇ ಕ್ವಶನ್ನು. ಭಾರತದ 2011ರ ಜನಗಣತಿಯ ಪ್ರಕಾರ ಇಳಿಕೆಯ ಕ್ರಮದಲ್ಲಿ ರಾಜ್ಯಗಳ ಲಿಂಗಾನುಪಾತದ ಸರಿಯಾದ ಸರಣಿಯನ್ನು ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ರಾಜ್ಯಗಳು ಯಾವ್ಯಾವ ಇದಾವೆ ಅವುಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು. ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತದೆ ಅಂದರೆ ಕೇರಳದಲ್ಲಿ. ಅತಿ ಕಡಿಮೆ ಎಲ್ಲಿ ಕಂಡು ಬರ್ತದೆ ಅಂದರೆ ಹರಿಯಾಣ. ನೋಡ್ಕೋಬೋದು. ಕೇರಳದಲ್ಲಿ ಫಸ್ಟ್ ಐತೆ, ಆದರೆ ಆಂಧ್ರ ಲಾಸ್ಟ್ ಐತೆ, ಅದರಿಂದ ಇದು ಬರೋದಿಲ್ಲ. ನೆಕ್ಸ್ಟು ಕೇರಳ ಫಸ್ಟ್ ಇದೆ ಮತ್ತು ತಮಿಳುನಾಡು ಲಾಸ್ಟ್ ಇದೆ, ಇದು ಬರೋದಿಲ್ಲ. ನೆಕ್ಸ್ಟು ತಮಿಳುನಾಡು, ಇದು ಬರೋದಿಲ್ಲ, ಇದು ಬರುತ್ತದೆ ನೋಡಿ. ಕೇರಳ ಫಸ್ಟ್ ಇದೆ ಮತ್ತು ತಮಿಳುನಾಡು ಲಾಸ್ಟ್ ಇದೆ, ಅದರಿಂದ ಈ ಆಪ್ಷನ್ ಕರೆಕ್ಟ್ ಆಗಿದೆ. ಕೇರಳದಲ್ಲಿ ಎಷ್ಟಿದೆ ಅಂದರೆ 1084 ಇದೆ. ತಮಿಳುನಾಡಲ್ಲಿ ಎಷ್ಟಿದೆ? 996. ಆಂಧ್ರದಲ್ಲಿ 973 ಮತ್ತು ಹರಿಯಾಣದಲ್ಲಿ ಎಷ್ಟಿದೆ ಅಂದರೆ 879. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರೋದು ಹರಿಯಾಣ ಆದರೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರೋದು ಕೇರಳ ಆಗಿದೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು 68ನೇದು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್ ಸ್ಥಾಪಿಸುವುದಕ್ಕಾಗಿ ಪ್ರಾರಂಭವಾದ ಯೋಜನೆಯನ್ನು ಹೆಸರಿಸಿರಿ ಅಂತೇಳಿ ಕೊಟ್ಟಿದ್ದಾನೆ. 2026ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆಯಾದಂಥದ್ದು ಇದು ಏನಂತ ಕರೀತಾರೆ ಅಂದರೆ ಅನಂತ ಕಾರ್ಯಕ್ರಮ ಅಂತೇಳಿ ಇದಕ್ಕೆ ಕರೀತಾರೆ. 2026ರ ಬಜೆಟಲ್ಲಿ ಈ ಹೊಸ ಕಾರ್ಯಕ್ರಮವನ್ನು ಪರಿಚಯಿಸಿದರು. ಇದರಲ್ಲಿ ಸೋಲಾರ್ ಮೈಕ್ರೋಗ್ರಿಡ್ ಸ್ಥಾಪನೆ, ಇದರಲ್ಲಿ PP ಮಾದರಿಯಲ್ಲಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಮಾದರಿಯಲ್ಲಿ ಈ ಹೊಸ ಸೋಲಾರ್ ಮೈಕ್ರೋಗ್ರಿಡ್ ಸ್ಥಾಪಿಸುವುದು ಇದು ಅನಂತ ಕಾರ್ಯಕ್ರಮ ಮುಖಾಂತರ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ 2 ಕರೆಕ್ಟ್ ಆಗಿದೆ. 68ಕ್ಕೆ 69 ಎಲ್ಲ ಅಲ್ಟಲ್ಲಿ ಬಿಟ್ಟಿದ್ದಾವೆ. ಮತ್ತು 74ನೇ ಕ್ವಶನಿಗೆ ಬರೋಣ. ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲು ಕರ್ನಾಟಕ ಬಜೆಟ್ 2026-27ರಲ್ಲಿ ಜಾರಿಗೊಳಿಸಿದ ಕಾರ್ಯಕ್ರಮವನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಹೊಸದಾಮೃತ, ನೀರಿದ್ದರೆ ನಾಳೆ, ಮಿಲೆಟ್ ಹಬ್ಬ ಮತ್ತು ಫಲಧಾರೆ ಅಂತೇಳಿ ಅಷ್ಟು ಕ್ವಶನ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಫಲಧಾರೆ ಯಾವುದಕ್ಕೆ ಸಂಬಂಧಿಸಿದಂತೆ ಇವು ಜಾನುವಾರುಗಳಲ್ಲಿ ಫಲವತ್ತತೆಯನ್ನು ಮತ್ತು ಸಂತತಿಯನ್ನು ಹೆಚ್ಚಿಸುವ ಸಂಬಂಧದಿಂದ ಫಲಧಾರೆ ಎಂಬ ಕಾರ್ಯಕ್ರಮವನ್ನು ತರ್ತಾರೆ. ಇನ್ನು ಮಿಲೆಟ್ ಹಬ್ ಯಾವುದಕ್ಕೆ ಅಂದರೆ ಸಿರಿಧಾನ್ಯಗಳ ಮಾರುಕಟ್ಟೆಗೆ ಉತ್ತೇಜನವನ್ನು ನೀಡಲು. ಇದು ಯಾವುದಕ್ಕೆ? ಸಿರಿಧಾನ್ಯಗಳಿಗೆ ಮಾರುಕಟ್ಟೆ ಉತ್ತೇಜನ ನೀಡುವುದರಿಂದ, ಮಾರುಕಟ್ಟೆ ಉತ್ತೇಜನ ನೀಡುವುದಕ್ಕೆ ಈ ಮಿಲೆಟ್ ಹಬ್ಬನ್ನು ತರ್ತಾರೆ. ನೀರಿದ್ದರೆ ನಾಳೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಅಂತರ್ಜಲಕ್ಕೆ ಸಂಬಂಧಿಸಿದೆ, ಅಂತರ್ಜಲಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ. ಇನ್ನು ವಸುಧಾಮೃತ ಯಾವುದಕ್ಕಂದರೆ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ಗಳ ಸಂಬಂಧಿಸಿದ ಸಾವಯವ ಕೃಷಿಗೆ ಸಂಬಂಧಿಸಿದ್ರಿಂದ ಇದು ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು 75ನೇ ಕ್ವಶನ್ನು. 2026-27ರ ಕರ್ನಾಟಕದ ಆಯವ್ಯಯದಲ್ಲಿ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದು ಮರುನಾಮಕರಣಗೊಂಡ ಆಸ್ಪತ್ರೆ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಇದು ಮಿಂಟೋ ಕಣ್ಣಿನ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ವಾಣಿ ವಿಲಾಸ ಆಸ್ಪತ್ರೆ ಅಂತೇಳಿ ಕರೀತಾರೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಮರುನಾಮಕರಣ 26-27ನೇ ಬಜೆಟ್ನಲ್ಲಿ ಮಾಡಿದ್ದಾರೆ. ಇದು ಯಾವಾಗ ಸ್ಥಾಪನೆ ಆಗುತ್ತಂದರೆ 1818ರಿಂದ ಪ್ಲೇಗ್ ಬರ್ತಾ ಇರುತ್ತೆ. ಪ್ಲೇಗ್ ಬಂದಾಗ ಲಾರ್ಡ್ ಕರ್ಜನ್ ಅವರು ಈ ಹಾಸ್ಪಿಟ್ಲನ್ನು ಅನೌನ್ಸ್ ಮಾಡ್ತಾರೆ. ಇದು 1900ರಲ್ಲಿ ಈ ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಕಟ್ಟಿಸಲಾಗುತ್ತೆ. 76ನೇದು ಈ ಹೇಳಿಕೆಗಳನ್ನು ಪರಿಗಣಿಸಿ ಏನು ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಎಂಬುದು ಒಂದು ಸರ್ಕಾರಿ ಸಂಘಟನೆಯಾಗಿದೆ. B. SVYM ಅನ್ನು R. ಬಾಲಸುಬ್ರಹ್ಮಣ್ಯಂ ಎಂಬುವರು ಹುಟ್ಟುಹಾಕಿದರು. C. SVYMs ಗ್ರಾಮೀಣ ಪ್ರದೇಶದ ಗಿರಿಜನರ ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಸತಿ ಹಾಗೂ ಶಿಕ್ಷಣ ನೀಡುತ್ತದೆ. SVYM ಸಂಚಾರಿ ಆಸ್ಪತ್ರೆ ನಡೆಸುತ್ತದೆ ಮತ್ತು ನಗರವಾಸಿಗಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ನೀಡುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು. ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇದೊಂದು ಸರ್ಕಾರಿ ಸಂಘಟನೆ ಆಗಿಲ್ಲ. ಇದು
ಬಾಲಸುಬ್ರಹ್ಮಣ್ಯಂ ಅವರು ಈ SVIM ಎಂಬ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾರೆ. ಮತ್ತು SVIM ಗ್ರಾಮೀಣ ಪ್ರದೇಶದ ಗಿರಿಜನ ಮಕ್ಕಳಿಗೆ 1ರಿಂದ 10ನೇ ತರಗತಿವರೆಗೆ ವಸತಿ ಹಾಗೂ ಶಿಕ್ಷಣ ನೀಡುತ್ತದೆ. ಇದು ಸಹ ಸರಿಯಾದಂಥ ಉತ್ತರ ಆಗಿದೆ. ಮತ್ತು ಇದು ಆಸ್ಪತ್ರೆ ನಡೆಸದೆ ನಗರವಾಸಿಗಳು ಉಚಿತ ವೇದಿಕೆ, ಇದು ಸಹ ತಪ್ಪಾಗಿದೆ, ಇದು ಬರೋದಿಲ್ಲ. ಅದರಿಂದ ಆಪ್ಷನ್ ಬಿ, ಸಿ ಎರಡು ಕರೆಕ್ಟ್ ಆಗ್ತವೆ. 3 ಕರೆಕ್ಟ್ ಆಗುತ್ತೆ ನೋಡಿ. 77ನೇದು, ಕೆಳಗಿನ ಯೋಜನೆಗಳು ಜಾರಿಗೆ ಬಂದ ಸರಿಯಾದ ಕಾಲಾನುಕ್ರಮದೊಂದಿಗೆ ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು. 1ನೇದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, 2ನೇದು ಭಾರತ ನಿರ್ಮಾಣ ಕಾರ್ಯಕ್ರಮ, 3ನೇದು 20 ಅಂಶಗಳ ಕಾರ್ಯಕ್ರಮ, 4ನೇದು ಅಂತ್ಯೋದಯ ಅನ್ನ ಯೋಜನೆ ಅಂತೇಳಿ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಯಾವಾಗ ಬರ್ತದೆ ಅಂದರೆ 2000 ಇಸ್ವಿನಲ್ಲಿ ಈ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಬರ್ತದೆ. ಭಾರತ ನಿರ್ಮಾಣ ಯೋಜನೆ ಯಾವಾಗ ಬರ್ತದೆ ಅಂದರೆ 2005ರಲ್ಲಿ ಬರ್ತದೆ. 20 ಅಂಶಗಳ ಕಾರ್ಯಕ್ರಮ ಯಾವಾಗ ಬರ್ತದೆ ಅಂದರೆ 1975. ಇಂದಿರಾ ಗಾಂಧಿ ಅವರು ತೊಗೊಂಬರ್ತಾರೆ ಇದನ್ನು, 20 ಪಾಯಿಂಟ್ಸ್. ಇನ್ನು ಅಂತ್ಯೋದಯ ಅನ್ನ ಯೋಜನೆ ಯಾವಾಗ ಬರ್ತದೆ ಅಂದರೆ ಇದು ಸಹ 2000 ಇಸ್ವಿಯಲ್ಲಿ ಬರ್ತದೆ. ಇನ್ನು ನೋಡ್ಬೋದು ನೀವು ಯಾವ್ದು ಕರೆಕ್ಟ್ ಮೊದಲಾಗುತ್ತೆ ಅಂದರೆ ಸಿ ಮೊದಲಾಗುತ್ತೆ, ಆಮೇಲೆ ಎ, ಆಮೇಲೆ ಡಿ, ಆಮೇಲೆ ಬಿ. CADB ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಅಖಿಲ ಭಾರತ ಸಗಟು ಬೆಲೆ ಸೂಚ್ಯಂಕದ ಆಧಾರ ವರ್ಷ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. 78ನೇ ಕ್ವಶನ್ನು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದರದ ಆಧಾರ ವರ್ಷ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ಇದರ ಆಧಾರ ವರ್ಷ 2022, 23 ಆಗಿದೆ. ಅದರಿಂದ ಇದನ್ನು ಕೊಟ್ಟಿಲ್ಲ, ಅದರಿಂದ 2011, 12 ಆಗುತ್ತೆ. ಇದು ಸಹ ಗ್ರೇಸ್ ಬರೋ ಅಂಶ ಇದೆ. ಇದು ಏನು ಕೊಡಬೇಕಿತ್ತು 2022 ಮತ್ತು 23 ಆ್ಯಕ್ಚುಲಿ ಇದನ್ನು ಕೊಡಬೇಕಾಗಿತ್ತು, ಬಟ್ ಇದನ್ನು ಕೊಟ್ಟಿಲ್ಲ. ಅದರಿಂದ 2011, 12 ಹಾಕಿದರೆ ಇದು ಕರೆಕ್ಟ್ ಆಗುತ್ತೆ. ಬಟ್ ಗ್ರೇಸ್ ಕೊಡ್ಬೋದು. ಫೈನಲ್ ಕೀ ಆನ್ಸರ್ ಅಂದಮೇಲೆ ನೋಡ್ಕೊಳ್ಳೋಣ. 79ನೇದು, ಪರ್ಯಾಯ ಮಾರುಕಟ್ಟೆ ವಾಹಿನಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತೇಳಿ ಕೊಟ್ಟಿದ್ದಾನೆ. ಎ, ಹಡಪ್ಸರ್ ಮಂಡಿ, ಬಿ, ರೈತ ಬಜಾರ್, ಸಿ, ಉಜ್ವಾರ್ ಸ್ಯಾಂಡಿಗಳು, ಡಿ, ಅಪ್ನಿ ಮಂಡಿ. ನೋಡಬಹುದು ಹಡಪ್ಸರ್ ಮಂಡಿ ಇದೆಲ್ಲಿ ಕಂಡು ಬರ್ತದೆ ಅಂದರೆ ಪುಣೆಯಲ್ಲಿ ಕಂಡು ಬರ್ತದೆ. ಮತ್ತು ರೈತ ಬಜಾರ್ ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಆಂಧ್ರದಲ್ಲಿ ಕಂಡು ಬರ್ತದೆ. AP ಆಂಧ್ರದಲ್ಲಿ ಕಂಡು ಬರ್ತದೆ. ಆದ್ದರಿಂದ ಉಜ್ವಾರ್ ಮಂಡಿ ತಮಿಳುನಾಡು ಕಂಡು ಬರ್ತದೆ. ನಾಪ್ನಿ ಮಂಡಿ ಎಲ್ಲಿ ಕಂಡು ಬರ್ತದೆ ಅಂದರೆ ಪಂಜಾಬಲ್ಲಿ ಕಂಡು ಬರ್ತದೆ. ಆದ್ದರಿಂದ ರೈತ ಬಜಾರ್ ಇದೊಂದು ಬಿಟ್ಟು ಉಳಿದಿದ್ದಲು ACD ಕರೆಕ್ಟ್ ಆಗುತ್ತೆ ಅಂತದೆ ನೋಡ್ಬೋದು. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಕರ್ನಾಟಕ ನಾಟಕ ಜನಪದ ಕಲಾವಿದರ ಅಭಿವೃದ್ಧಿ ಸಂಘವು ಸ್ಥಾಪಿಸಿರುವ ತೆರೇಸಮ್ಮ ಡಿಸೋಜಾ ಪ್ರಶಸ್ತಿ ಯಾವ ಕರ್ನಾಟಕ ನಟಿ ಆಯ್ಕೆಯಾಗಿದ್ದಾರೆ? ತೆರೇಸಮ್ಮ ಡಿಸೋಜಾ ಪ್ರಶಸ್ತಿಗೆ ಯಾವ ಕನ್ನಡ ನಟಿ ಆಯ್ಕೆಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಉಮಾಶ್ರೀ ಅವರಿಗೆ ಈ ಪ್ರಶಸ್ತಿ ಬಂದಿದೆ. ಇನ್ನು 81ನೇದು, ಈ ಯಾರ ಹೆಸರಲ್ಲಿ ಕರ್ನಾಟಕ ಸರ್ಕಾರವು ಭಾಷಾ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಅಂತೇಳಿ ನೋಡ್ಬೋದು. 1ನೇದು ಗೋವಿಂದ ಪೈ, 2ನೇದು ಆಲೂರು ವೆಂಕಟರಾವ್, 3ನೇದು ರಂಸಿ ಮುಗುಡಿ, 4ನೇದು ಚಂದ್ರಶೇಖರ್ ಕಂಬಾರ್ ಅವರು. ಯಾರ ಹೆಸರಲ್ಲಿ ಭಾಷಾ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತದೆ ಅಂದರೆ ಆಲೂರು ವೆಂಕಟರಾಯರವರ ಹೆಸರಿನಲ್ಲಿ ಭಾಷಾ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು 82ನೇದು, ಪ್ರಗತಿಪಥ ಯೋಜನೆಯಡಿಯಲ್ಲಿ 7110 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಲು ಯಾವ ಸಂಸ್ಥೆಯು ನೆರವು ನೀಡಿದೆ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. 1ನೇದು ವಿಶ್ವ ಬ್ಯಾಂಕು, 2ನೇದು ADB, 3ನೇದು NDB, 4ನೇದು IMF. ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದಕ್ಕೆ ನೆರವನ್ನು ನೀಡುತ್ತದೆ. ನೆಕ್ಸ್ಟು 83ನೇ ಕ್ವಶನು. 2025ರಲ್ಲಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿಗೆ ನಿರ್ದೇಶನವಾಗಿದ್ದ ಭಾರತದ ಬಂಗಾಳಿ ಲೇಖಕರು ಯಾರು ಅಂತೇಳಿ ಕೊಟ್ಟಿದ್ದಾರೆ. 1ನೇದು ಆಪ್ಷನ್ನು ಭಾನು ಮಸ್ತಾಕ್, 2ನೇದು ಅಮಿತಾವ್ ಘೋಷ್, 3ನೇದು ಅರುಂಧತಿ ರಾಯ್, 4ನೇದು ಶಶಿ ತರೂರ್ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಅಮಿತಾವ್ ಘೋಷ್ ಅವರು ನೊಬೆಲ್ ಸಾಹಿತ್ಯ ಪ್ರಶಸ್ತಿಗೆ ನಾಮನಿರ್ದೇಶನವಾಗಿರುವಂಥ ಬೆಂಗಾಳಿ ಕವಿಯಾಗಿದ್ದಾರೆ. ನೆಕ್ಸ್ಟು
ಬಾನು ಮುಸ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನದ ಇತಿಹಾಸದ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಪ್ ಹೃದಯ ದೀಪ ಕೃತಿಗೆ ಬುಕ್ಕರ್ ಪ್ರಶಸ್ತಿ ದೊರೆತಿದೆ. ಇದರ ಮೂಲ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದವರು ಯಾರು ಅಂತ ಹೇಳ್ಕೊಟ್ಟಿದ್ದಾರೆ. ಎರಡನೇದು ಅರುಂಧತಿ ರಾಯ್, ಎರಡನೇದು ಮಹಾಶ್ವೇತಾ ದೇವಿ, ಮೂರನೇದು ಶಶಿ ದೇಶಪಾಂಡೆ, ನಾಲ್ಕನೇದು ದೀಪಾ ಬಸ್ತಿಯವರು. ಆಪ್ಷನ್ 4 ದೀಪಾ ಬಸ್ತಿಯವರು ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದರಿಂದ ಆಪ್ಷನ್ 4 ಆಗಿದೆ. 85ನೇ ಕ್ವಶನ್ನು 2025-26 ರಣಜಿ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಜಮ್ಮು ಮತ್ತು ಕಾಶ್ಮೀರ ಕ್ರಿಕೆಟ್ ತಂಡವು ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ಹೌದು, ಇದು ಸಹ ಕರೆಕ್ಟಾಗಿದೆ. ಮತ್ತು ಮುಂಬೈ ಕ್ರಿಕೆಟ್ ತಂಡವು ರಣಜಿ ಟ್ರೋಫಿಯ ರನ್ನರ್ ಸ್ಥಾನ ಪಡ್ಕೊಂಡಿತ್ತು. ಇದು ತಪ್ಪು. ಇದನ್ನು ಯಾರು ಪಡ್ಕೋತಾರೆ ಅಂದರೆ ನಮ್ಮ ಕರ್ನಾಟಕ ಪಡ್ಕೊಳ್ಳುತ್ತೆ. ರನ್ನರ್ಸ್ ಅಪ್ ಯಾರು ಪಡ್ಕೋತಾರೆ ಅಂದರೆ ಕರ್ನಾಟಕ ಪಡ್ಕೊಳ್ಳುತ್ತೆ. ಮೂರನೇದು ಅಕೀಬ್ ನಬಿ ರಣಜಿ ಟ್ರೋಫಿಯಲ್ಲಿ 60 ವಿಕೆಟ್ಗಳನ್ನು ಪಡೆಯುವ ಮೂಲಕ ಅತ್ಯುತ್ತಮ ಪ್ರದರ್ಶಕರಾಗಿ ಹೊರಹೊಮ್ಮಿದ್ದಾರೆ. ಇದು ಸಹ ಸರಿಯಾಗಿದೆ. ಇದರಿಂದ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಎ ಮತ್ತು ಸಿ. ಆಪ್ಷನ್ 2 ಈಸ್ ರೈಟ್. ನೆಕ್ಸ್ಟು ASI ಸಮೀಕ್ಷೆಗೆ ಹೈಕೋರ್ಟ್ ನಿರ್ದೇಶನಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭೋಜಶಾಲಾ ಸಂಕೀರ್ಣ ಯಾವ ರಾಜ್ಯದಲ್ಲಿದೆ ಅಂತೇಳಿ ನೋಡ್ಬೋದು ನೀವು. ಭೋಜಶಾಲಾ ಅಂದರೆ ಯಾವ ಸ್ಥಾಪನೆ ಮಾಡ್ತಾರೆ ಅಂದರೆ ರಾಜ್ಯ ಭೋಜನ ಹೆಸರಿನಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಮಧ್ಯಪ್ರದೇಶದಲ್ಲಿ. ಭೋಜರಾಜ ಹೆಸರಿನಿಂದ ಇದನ್ನು ಭೋಜಶಾಲಾ ಅಂತೇಳಿ ಕರೀತಾರೆ. ಆದ್ದರಿಂದ ಮಧ್ಯಪ್ರದೇಶದಲ್ಲಿ ಈ ಭೋಜಶಾಲಾ ಸಂಕೀರ್ಣದ ಸ್ಥಾಪನೆ ಮಾಡ್ತಾರೆ. ಇನ್ನು 87ನೇದು ಇತ್ತೀಚೆಗೆ ನಿಧನರಾದ ಎನ್ ರಾಮಚಂದ್ರನ್ ಅವರ ಕುರಿತಾದ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. ಅವರು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸೇವಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಎರಡನೇದು ಅವರು ವಿಶ್ವ ಸ್ಕ್ವಾಷ್ ಫೆಡರೇಷನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅವರು 2011ರಲ್ಲಿ ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹಧನ ಪುರಸ್ಕಾರವನ್ನು ಸ್ವೀಕರಿಸಿದರು. ಹೇಳಿಕೆಗಳು ಯಾವ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇವರು ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಇದು ಸಹ ಸರಿಯಾಗಿದೆ. ಮತ್ತು ಸ್ಕ್ವಾಷ್ ಫೆಡರೇಷನ್ನ ಅಧ್ಯಕ್ಷರಾಗಿದ್ದರು. ಮತ್ತು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹಧನ ಪುರಸ್ಕಾರಕ್ಕೆ ಇದಕ್ಕೂ ಸಹ ಪಡ್ಕೊಂಡಿದ್ರು. ಆದ್ದರಿಂದ ಯಾವ್ದು ಕರೆಕ್ಟ್ ಆಗುತ್ತೆ ನೋಡ್ರಿ, ABC ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು 88ನೇದು ಕೇವಲ 10 ವರ್ಷ ಮತ್ತು 7 ತಿಂಗಳ ವಯಸ್ಸಿನಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ನಾರ್ಮ್ ಸಾಧಿಸಿದ ಅತಿ ಕಿರಿಯ ಭಾರತೀಯ ಚೆಸ್ ಆಟಗಾರ ಯಾರು ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ಆರ್ ಪ್ರಜ್ಞಾನಂದ್, ಡಿ ಗುಕೇಶ್, ಅರಿತ್ ಕಪಿಲ್, ನಿಹಾಲ್ ಸರೀನ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಯಾವ್ದು? ಅರಿತ್ ಕಪಿಲ್ ಅವರು ಪಡ್ಕೋತಾರೆ. ಇದನ್ನು 10 ವರ್ಷ 7 ತಿಂಗಳಿಗೆ ಇಂಟರ್ನ್ಯಾಷನಲ್ ಮಾಸ್ಟರ್ ನಾರ್ಮ್ ಅನ್ನು ಪಡೆದಂಥವರು ಅರಿತ್ ಕಪಿಲ್ ಅವರು. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು 89ನೇ ಕ್ವಶನು ಭಾರತೀಯ ಕುಸ್ತಿಪಟುಗಳಾದ ಅಮನ್ ಶೆರಾವತ್ ಮತ್ತು ಮುಕುಲ್ ದಹಿಯಾ ಅವರು ಎಲ್ಲಿ ನಡೆದ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026ರಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು ಅಂತೇಳಿ ಕೊಟ್ಟಿದ್ದಾರೆ. ಎಲ್ಲಿ ನಡೀತಿದೆ ಅಂದರೆ ಇದು ಕಿರ್ಗಿಸ್ತಾನದಲ್ಲಿ ನಡೀತಿದೆ. ಕಿರ್ಗಿಸ್ತಾನದ ಬಿಸ್ಕೆಕ್ನಲ್ಲಿ ನಡೆಯುವಂಥದ್ರಿಂದ ಕಿರ್ಗಿಸ್ತಾನದ ಬಿಸ್ಕೆಕ್ನಲ್ಲಿ ನಡೆಯುತ್ತದೆ. ಆದ್ದರಿಂದ ಆಪ್ಷನ್ 2 ಕರೆಕ್ಟ್ ಆಗಿದೆ. ಇನ್ನು 90ನೇ ಕ್ವಶನು ಪಟ್ಟಿಯನ್ನು ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಈ ಕಡೆ ಒಂದು ಕಡೆ ಕ್ರೀಡಾಪಟುಗಳು ಕೊಟ್ಟಿದ್ದಾರೆ, ಒಂದೇ ಕಡೆ ಕ್ರೀಡೆಗಳನ್ನು ಕೊಟ್ಟಿದ್ದಾರೆ. ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತೇಳಿ ಹೊಂದಿಸಿ ಬರೀಬೇಕಾಗಿದೆ. ಎ ಐ ಶೆಟ್ಟಿ, ಬಿ ಸಾವನ್ ಬರ್ವಾಲ್, ಸಿ ಜಿಲ್ ದೇಸಾಯಿ, ಡಿ ಮೀನಾಕ್ಷಿ ಹುಡಾ ಅಂತೇಳಿ ಕೊಟ್ಟಿದ್ದಾರೆ. ಐ ಶೆಟ್ಟಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಇವರು ಬ್ಯಾಡ್ಮಿಂಟನ್ಗೆ, ಐ ಶೆಟ್ಟಿ ಅವರು ಯಾವುದಕ್ಕೆ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಇನ್ನು ಸಾವನ್ ಬರ್ವಾಲ್ ಅವರು ಮ್ಯಾರಥಾನ್ಗೆ ಸಂಬಂಧಿಸಿದ್ದಾರೆ. ಮತ್ತು ಜಿಲ್ ದೇಸಾಯಿ ಅವರು ಇದಕ್ಕೆ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ. ಮತ್ತು ಮೀನಾಕ್ಷಿ ಹುಡಾ ಬಾಕ್ಸಿಂಗ್. A3 ಇಲ್ಲಿದೆ. ಮತ್ತು B1 ಐ ಸಾವನ್ ಬರ್ವಾಲ್ ಮ್ಯಾರಥಾನ್, ಜಿಲ್ ದೇಸಾಯಿ ಟೆನ್ನಿಸ್ ಮತ್ತು ನಿರೀಕ್ಷಾ ಹುಡಾ ಬಾಕ್ಸಿಂಗ್. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. 91ನೇ ಕ್ವಶನ್ನು ಸಾಮಾನ್ಯವಾಗಿ ಗ್ರಹಗಳು ಸೂರ್ಯನ ಸುತ್ತುವಾಗ ಅಂತೇಳಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್ನು. 1 ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತುತ್ತವೆ, 2 ದೀರ್ಘವೃತ್ತದ ಕಕ್ಷೆಗಳಲ್ಲಿ ಸುತ್ತುತ್ತವೆ, 3ನೇದು ಪರವಲಯದ ಆಕಾರದ ಕಕ್ಷೆಗಳಲ್ಲಿ ಸುತ್ತುತ್ತವೆ, 4ನೇದು ಹೈಪರ್ಬೋಲಿಕ್ ಆಕಾರದ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂತೇಳಿ ಕೊಟ್ಟಿದ್ದಾರೆ.
ಅದಕ್ಕೆ ಆಪ್ಷನು ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ದೀರ್ಘವೃತ್ತದ ಕಕ್ಷೆಗಳಲ್ಲಿ ಸುತ್ತುತ್ತವೆ ಅಂತೇಳಿ. ನಮ್ಮ ಸಾಮಾನ್ಯ ಗ್ರಹಗಳು ಯಾವ ಸೂರ್ಯನ ಸುತ್ತ ಅಂಡಾಕಾರವಾಗಿ ಸುತ್ತುತ್ತವೆ, ಅದರಿಂದ ದೀರ್ಘಾವಧಿ ವೃತ್ತದ ಕಕ್ಷೆಗಳಲ್ಲಿ ಸುತ್ತುತ್ತವೆ ಕರೆಕ್ಟ್ ಆಗುತ್ತೆ. ಇನ್ನು 92ನೇದು ರಾಕೆಟ್ನ ನೋದನ ಸಂಚಾಲನ ಕ್ರಿಯೆಯನ್ನು ಕೆಳಗಿನ ಯಾವ ತತ್ವವು ವಿವರಿಸುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಒಂದನೇದು ನ್ಯೂಟನ್ನ ಮೊದಲನೇ ನಿಯಮ, ಎರಡನೇದು ನ್ಯೂಟನ್ನ ಎರಡನೇ ನಿಯಮ, ಮೂರನೇದು ಸಂವೇಗ ಸಂರಕ್ಷಣಾ ತತ್ವ, ಮೂರನೇದು ಬರ್ನಾಲಿಯ ತತ್ವ ಅಂತೇಳಿ ಕೊಟ್ಟಿದ್ದಾರೆ. 92ನೇದು ಇದಕ್ಕೆ ನ್ಯೂಟನ್ನ ಮೂರನೇ ತತ್ವವನ್ನು ಕೊಟ್ಟಿರ್ತೀವಿ, ಬಟ್ ಇದನ್ನು ನನಗೆ ಕೊಟ್ಟಿಲ್ಲ, ಅದರಿಂದ ನಾವು ಏನಂತ ಕರಿತೀವಿ, ನ್ಯೂಟನ್ ಇನ್ನೊಂದು ಮೂರನೇ ತತ್ವಕ್ಕೆ ಕನ್ವರ್ಜೇಷನ್ ಮೊಮೆಂಟಮ್ ಸಂವೇಗ ಸಂರಕ್ಷಣಾ ತತ್ವ, ಕನ್ವರ್ಜೇಷನ್ ಮೊಮೆಂಟಮ್ ಅಂತೇಳಿ ಕರಿತೀವಿ. ಕನ್ವರ್ಜೇಷನ್ ಮೊಮೆಂಟಮ್ ಅಂತೇಳಿ ಕರಿತೀವಿ, ಆದ್ದರಿಂದ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. 93ನೇದು ಭೂಪಾಲ್ ಅನಿಲ ದುರಂತಕ್ಕೆ ಸಂಬಂಧಿಸಿರುವ ರಾಸಾಯನಿಕ ಕಂಪನಿ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡ್ಬೋದು ನೀವು, ಇದು ಯಾವಾಗ ನಡೀತದೆ ಅಂದರೆ 1984 ಇದರಲ್ಲಿ ಎಲ್ಲಿ ಅಂದರೆ ಇದು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ನಡೀತದೆ. ಯಾವ ಅನಿಲ ಆಗಿತ್ತು ಅಂದರೆ ಮೀಥೈಲ್ ಐಸೋಸೈನೈಡ್ ಎಂಬ ಅನಿಲ ಲೀಕೇಜ್ ಆಗಿರುತ್ತೆ. ಇದು ಯಾವ ಕಂಪ್ನಿಗೆ ಸಂಬಂಧಿಸಿದೆ ಅಂದರೆ ಯೂನಿಯನ್ ಕಾರ್ಬೈಡ್ ಕಂಪ್ನಿಗೆ ಸಂಬಂಧಿಸಿದೆ ಅಂದ್ರಿಂದ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು 94 ಸೌರಕೋಶ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ಒಂದನೇದು ಕಾಂಪ್ಟನ್ ಪರಿಣಾಮ, ಎರಡನೇದು ರಾಮನ್ ಪರಿಣಾಮ, ಮೂರನೇದು ಟಿಂಡಾಲ್ ಪರಿಣಾಮ, ನಾಲ್ಕನೇದು ದ್ವಿತೀಯ ಪರಿಣಾಮ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು, ಇದಕ್ಕೆ ಆಪ್ಷನ್ನು ಯಾವ್ದು ಬರ್ತದೆ ಅಂದರೆ 4 ಕರೆಕ್ಟ್ ಆಗುತ್ತೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಇದು ಯಾವುದು ಸೌರಕೋಶ ಅಂತ ಸೋಲಾರ್ ಹತ್ತಿರಲ್ಲ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ ಕಾರ್ಯನಿರ್ವಹಿಸುತ್ತೆ, ಅದರಿಂದ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 95 ಒಂದು ವಸ್ತುವನ್ನು ಗೋಳೀಯ ದರ್ಪಣದ ಮುಂಭಾಗದಲ್ಲಿ ಅನಂತ ದೂರದಲ್ಲಿ ಇರಿಸಿದಾಗ ಗೋಳೀಯ ದರ್ಪಣದಿಂದಾಗಿ ಪ್ರತಿಬಿಂಬವು ಎಲ್ಲಿ ಉಂಟಾಗುತ್ತದೆ ಅಂತೇಳಿ ಕೊಟ್ಟಿದ್ದಾನೆ. ಇದು ಎಲ್ಲಿ ಉಂಟಾಗುತ್ತೆ ಪ್ರತಿಬಿಂಬ ಅಂದರೆ ಸಂಗಮದಲ್ಲಿ, ಪ್ರಧಾನ ಸಂಗಮದಲ್ಲಿ ಉಂಟಾಗೋದ್ರಿಂದ ಆಪ್ಷನ್ 2 ಕರೆಕ್ಟ್ ಆಗಿದೆ. 96ನೇ ಕ್ವಶನ್ನು, ಇನ್ಸುಲಿನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿ ಇಲ್ಲ. ಒಂದನೇದು ಇದು ಒಂದು ಪ್ರಾಣಿಯ ಪ್ರೋಟೀನ್ ಆಗಿದೆ, ಎರಡನೇದು ಇದು ಯಕೃತ್ನಲ್ಲಿ ಸ್ರವಿಸಲ್ಪಡುತ್ತದೆ, ಮೂರನೇದು ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ, ನಾಲ್ಕನೇದು ಇದು ಒಂದು ಹಾರ್ಮೋನ್ ಆಗಿದೆ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ಯಾವುದು ಸರಿ ಇಲ್ಲ ಅಂತೇಳಿ ಇದರಲ್ಲಿ ಗಮನಿಸೋದಾದರೆ ಇದೊಂದು ಪ್ರಾಣಿಯ ಪ್ರೋಟೀನ್ ಆಗಿದೆ, ಇದು ಸಹ ಸರಿಯಾಗಿದೆ. ಮತ್ತು ಇದು ಎಲ್ಲಿ ಸ್ರವಿಸಲ್ಪಡುತ್ತದೆ ಅಂದರೆ ಇದು ಯಕೃತ್ನಲ್ಲ, ಪ್ಯಾಂಕ್ರಿಯಾಸಿಸ್ನಲ್ಲಿ ಇದು ವಿಸರ್ಜಿಸಲ್ಪಡುತ್ತದೆ. ಪ್ಯಾಂಕ್ರಿಯಾಸಿಸ್ನಲ್ಲಿ ಇದು ವಿಸರ್ಜಿಸಲ್ಪಡುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣ ಮಾಡ್ತದೆ, ಹೌದು ಸರಿಯಾಗಿದೆ, ಇದು ಸರಿಯಾಗಿದೆ. ಮತ್ತು ಇದು ಒಂದು ಹಾರ್ಮೋನ್ ಆಗಿದೆ, ಹೌದು ಇದು ಸಹ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ 2 ಇದಕ್ಕೆ ಸರಿ ಇಲ್ಲ. 97ನೇದು ಭೂಮಿಯ ಮೇಲೆ ಸಮೀಪದಿಂದ ಎತ್ತರದಿಂದ ಒಂದು ಸೇಬನ್ನು ಬಿಟ್ಟಾಗ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನು ಒಂದನೇದು ಸೇಬು ಕೆಳಮುಖವಾಗಿ ವೇಗವರ್ಧನೆ ಹೆಚ್ಚಿಸುತ್ತದೆ, ಆದರೆ ಭೂಮಿಯ ವೇಗವರ್ಧನೆಯನ್ನು ಹೆಚ್ಚಿಸುವುದಿಲ್ಲ. ಎರಡನೇದು ಭೂಮಿಯ ವೇಗವರ್ಧನೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಆದರೆ ಸೇಬು ವೇಗವರ್ಧನೆಯನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ. ಮೂರನೇದು ಸೇಬು ಮತ್ತು ಭೂಮಿ ಎರಡೂ ವೇಗವರ್ಧನೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ನಾಲ್ಕನೇದು ಭೂಮಿ ಅಥವಾ ಸೇಬು ಯಾವುದೂ ವೇಗವರ್ಧನೆಯನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಇದರಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸೇಬು ಮತ್ತು ಭೂಮಿ, ಆ್ಯಪಲ್ ಮತ್ತು ಅರ್ತ್ ಇದು ಇಬ್ಬರೂ ಸಹ ಮೊಮೆಂಟಮನ್ನು ಸ್ಪೀಡನ್ನು ಪಡ್ಕೊಳ್ತವೆ, ಆದ್ದರಿಂದ ಆಪ್ಷನ್ 3 ಕರೆಕ್ಟ್ ಆಗಿದೆ. 98ನೇದು ಜಗತ್ತಿನ ಮೊದಲ CNG ಟರ್ಮಿನಲ್ ಎಲ್ಲಿ ಸ್ಥಾಪನೆಯಾಗುತ್ತದೆ ಅಂದರೆ ಗುಜರಾತ್ನ ಭಾವನಗರದಲ್ಲಿ ನಿರ್ಮಾಣವಾಗ್ತಾ ಇದೆ. ಇದೆಲ್ಲಿ ಅಂದರೆ ಕರ್ನಾಟಕದಲ್ಲ, ಉತ್ತರ ಪ್ರದೇಶ ಅಲ್ಲ, ರಾಜಸ್ಥಾನ ಅಲ್ಲ, ಗುಜರಾತ್ನ ಭಾವನಗರ್ನಲ್ಲಿ. ಜಗತ್ತಿನ ಮೊದಲ CNG ಟರ್ಮಿನಲ್ಲು ಗುಜರಾತ್ನ ಭಾವನಗರದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಲ್ಯಾಕ್ಟೋಮೀಟರ್ ಕೆಳಗಿನ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಒಂದನೇದು ಆರ್ಕಿಮಿಡೀಸ್ನ ತತ್ವ, ಎರಡನೇದು ಬರ್ನಾಲಿಯ ತತ್ವ, ಮೂರನೇದು ನ್ಯೂಟನ್ನ ಒಂದನೇ ತತ್ವ, ನಾಲ್ಕನೇದು ಪಾಸ್ಕಲ್ನ ನಿಯಮದ. ಲ್ಯಾಕ್ಟೋಮೀಟರು ಪಡ್ಕೊಳ್ಳುತ್ತಂದ್ರೆ ಆರ್ಕಿಮಿಡೀಸ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಇನ್ನು 100ನೇ ಕ್ವಶನ್ನು, ನಕ್ಷತ್ರಗಳ ಶಕ್ತಿಯ ಮೂಲ
ಯಾವುದಂದರೆ ಯುರೇನಿಯಂನ ಬೈಜಿಕ ನ್ಯೂಕ್ಲಿಯರ್ ವಿದಳನ, ಹೈಡ್ರೋಜನ್ನ ಬೈಜಿಕ ನ್ಯೂಕ್ಲಿಯರ್ನ ಸಮ್ಮಿಳನ, ಮೂರನೇದು ಪ್ಲೂಟೋನಿಯಂ ಬೈಜಿಕ ನ್ಯೂಕ್ಲಿಯರ್ನ, ಹೀಲಿಯಂನ ಬೈಜಿಕ ನ್ಯೂಕ್ಲಿಯರ್ನ. ನೋಡ್ಕೋಬೋದು ನೀವು ನಕ್ಷತ್ರಗಳಲ್ಲಿ ಹೈಡ್ರೋಜನ್ ಹೆಚ್ಚಾಗಿರೋದ್ರಿಂದ ನ್ಯೂಕ್ಲಿಜನ್ ಫಿಷನ್ ಆಗುತ್ತೆ, ಬೈಜಿಕ ಸಮ್ಮಿಳನ. ಅದರಿಂದ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿಗೆ ಈ ಕ್ವಶನ್ ಪೇಪರ್ ಮುಗಿತು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ನನ್ನ ಚಾನಲ್ನ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಶುಭ ದಿನ.